ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಗಳಲ್ಲಿ ಅವ್ರನ್ನ ಕೂಡಿಸ್ಬೋದು ಅನ್ನೋಂಥ ನಿರೀಕ್ಷೆಗಳು ನನಗಂತೂ ಇಲ್ಲ. ಯಾಕಂದರೆ ಅವರೇ ನೀರಾವರಿ ಮಂತ್ರಿ ಇದ್ದರೂ ಸಹಿತ ನಮ್ಮ ಕೃಷ್ಣಾಗೆ ಯಾವುದೇ ರೀತಿಯ ನ್ಯಾಯ ಕೊಡುವಂಥದ್ದು ಕಳೆದ 3 ವರ್ಷದಿಂದ ಮಾಡಿಲ್ಲ. ಗುತ್ತಿಗೆದಾರರ ಬಿಲ್ಲುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಲ್ಲುಗಳು ಸಹ ಸರಿಯಾಗಿ ಇವತ್ತು ಸಿಕ್ಕಿಲ್ಲ. ಇನ್ನು ಮುಖ್ಯಮಂತ್ರಿ ಆದಮೇಲೆ ಏನು ಮಾಡ್ತಾರೆ ನೋಡಬೇಕಷ್ಟೇ, ಕಾದು ನೋಡಬೇಕು. ಸಚಿವರಾದವ್ರು ಹೇಗಿರಬೇಕು ಅಂತ ನಿರೀಕ್ಷೆ ಇದೆ ಸರ್? ಯಾಕಂದರೆ ಈ 3 ವರ್ಷದಲ್ಲಿ ಅನೇಕರು ಜಿಲ್ಲಾ ಪ್ರವಾಸ ಮಾಡಿಲ್ಲ, ಉಸ್ತುವಾರಿಗಳಾಗಿ ಅಲ್ಲಿನ ಜನರ ಸಮಸ್ಯೆ ಆಲಿಸಿಲ್ಲ ಅಂತ. ಸೊ ಹಾಗಾಗಿ ಯಾವ ರೀತಿಯಾಗಿರ್ಬೇಕು ಸರ್ ಸಚಿವರಾಗಿರ್ಬೋದು? ಅವರು ಕಾಂಗ್ರೆಸ್ ಯಾವ ಸರ್ಕಾರ ಯಾವ ಪಕ್ಷ ಇರ್ತದೆ ಅವರು ಮೌಲ್ಯಮಾಪನ ಮಾಡಬೇಕು. 3 ವರ್ಷದಲ್ಲಿ ನೀನು ಎಷ್ಟು ಜಿಲ್ಲೆಗೆ ಭೇಟಿ ಕೊಟ್ಟಿಯಪ್ಪ, ಎಷ್ಟು ಸಾರ್ವಜನಿಕ ಜನರಿಗೆ ಭೇಟಿಯಾಗಿದ್ದೀಯಾ, ಸಾರ್ವಜನಿಕ ಸಂದರ್ಶನ ಎಷ್ಟು ಮಾಡಿದ್ದೀಯಾ, ಎಷ್ಟು ನೀನು ಇಲಾಖೆಯಲ್ಲಿರುವಂಥ ಫೈಲ್ಗಳನ್ನು ಕ್ಲಿಯರ್ ಮಾಡಿದ್ದೀಯಾ, ಮತ್ತು ಸಾಕಷ್ಟು ಮಂತ್ರಿಗಳ ಮೇಲೆ ಭ್ರಷ್ಟಾಚಾರವು ಆರೋಪ ಇದೆ, ಅದರ ಬಗ್ಗೆ ಏನು ಅನ್ನುವಂಥ ರೀತಿಯಲ್ಲಿ ಮೌಲ್ಯಮಾಪನ ಮಾಡಿ ಮಂತ್ರಿ ಮಾಡಬೇಕೆ ವಿನಃ ಇದ್ದಂಥವ್ರನ್ನೇ ಮತ್ತೆ ಮುಂದುವರ್ಸೋದು. ಅವ್ರ ಭ್ರಷ್ಟಾಚಾರ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆದ ಮೇಲೂ ಸಹ ಮತ್ತೆ ಅದೇ ಜನರನ್ನ ಮತ್ತೆ ಮಂತ್ರಿ ಮಾಡೋದ್ರಿಂದ ಏನೋ ಅಂತಾರಲ್ಲ, ಅದು ಓಲ್ಡ್ ಬಾಟಲ್ ಹಳೆ ಮದ್ಯ ಹೊಸ ಬಾಟ್ಲು, ಹಳೆ ಬಾಟ್ಲು ಹೊಸ ಮದ್ಯ ಆದಂಗೆ ಆಗ್ತದೆ. ಅದರಿಂದ ಏನು ಲಾಭ ಆಗೋದಿಲ್ಲ. ಈಗ 3 ವರ್ಷದಾಗ ನಾವು ನೋಡಿದ್ದೀವಿ ಮಂತ್ರಿಗಳ ಯಾರ್ಯಾರು ಸಾಮರ್ಥ್ಯ ಅನ್ನೋದು ಸಾಕಷ್ಟು ನಿಮ್ಮ ಮಾಧ್ಯಮದಲ್ಲಿ ಸಹ ಚರ್ಚೆ ಆಗಿದೆ. ನಿಜವಾಗಿಯೂ ಒಳ್ಳೆಯ ಸರ್ಕಾರ ಕೊಡಬೇಕಾದ್ರೆ ಒಳ್ಳೆಯ ಮಂತ್ರಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ದುರ್ದೈವ ಅಂದರೆ ಜಾತಿವಾರು ಪ್ರದೇಶವಾರು ಅಂದ್ಕೊಂಡು ಮತ್ತು ಅದೇ ಹಳೆ ಮುಖಗಳಂತಂದರೆ ಯಾವುದೇ ರೀತಿಯ ಬದಲಾವಣೆ ಈ ಸರ್ಕಾರದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ನೋಡಿರಿ, ಕಾಂಗ್ರೆಸ್ನಲ್ಲಿ ಅವ್ರನ್ನ ಮಂತ್ರಿ ಮಾಡಬಾರ್ದು ಅಂತೇಳಿ ಒಂದು ಗುಂಪು ಮೊದಲಿನಿಂದ ಅದು ಪ್ರಯತ್ನ ಇದ್ದೇ ಇತ್ತು. ಯಾಕಂದರೆ ಅವರು ಸ್ವಲ್ಪ ಏನು ಜಮೀರ್ ಅಹ್ಮದ್ ಅವರು ನಮ್ಮ ಸಿದ್ದರಾಮಯ್ಯನವ್ರನ್ನ ಹತ್ತಿದಂಥ ಒಬ್ಬ ಅವರ ಆಜ್ಞಾಧಾರಕರಾಗಿ ಇದ್ದರು ಅನ್ನುವಂಥದ್ದು ಒಂದು ದೊಡ್ಡ ಗಂಭೀರವಾದಂಥ ಆರೋಪ ಇತ್ತು. ಈಗ ಈ ದಾವಣಗೆರೆ ಒಳಗೆ ಸಿಗ್ಬಿದ್ದಾರೆ, ಅಲ್ಲಿ ಅವ್ರನ್ನ ಮುಗಿಸ್ಬೇಕು ಅನ್ನೋಂಥ ತಂತ್ರ ಇನ್ನೊಂದು ಗುಂಪಿಂದ ಇದ್ದೇ ಇದೆ. ಅವರು ಯಾಕಂದರೆ ಇಂಥ ಆಡಿಯೋ ವಿಡಿಯೋ ಬಿಡೋರು ಇಬ್ಬರೇ, ಒಬ್ಬರು ರಾಜ್ಯದಲ್ಲಿ 2 ಪ್ರದೇಶ, ಒಂದು ರಾಜ್ಯ 2 BJP ಇರಲಿ ಕಾಂಗ್ರೆಸ್, ಅವರಿಬ್ಬರೇ ಅವರ ಒಳಗೆ ಇಬ್ಬರೇ ಒಬ್ಬರು ಬಿಟ್ಟಿರ್ತಾರೆ. ಯಾರು ಒಬ್ಬರು ಬಿಟ್ಟಿರ್ತಾರೆ. ಅದನ್ನು ನೀವು ಪರಿಶೀಲಿಸ್ರಿ, ಗಂಭೀರವಾಗಿ ತೊಗೊಂಡ್ರಿ, ನೀವು ಅರ್ಧ ಗಂಟೆ ವಿಶೇಷ ಕಾರ್ಯಕ್ರಮದಲ್ಲಿ ಬಹಿರಂಗಪಡಿಸಿ. ಇಲ್ಲ, ಹೆಸರು ಹೇಳುವುದಂದ್ರೆ ಏನಾಗ್ತದೆ, ಅವರು ತಮ್ಮನ್ನು ತಾವು ಇಲ್ಲ ಅನ್ನೋದು ಸಮರ್ಥನೆ ಮಾಡ್ಕೋತಾರೆ. ಅದು ಇಡೀ ರಾಜ್ಯಕ್ಕೆ ಜನ ಗೊತ್ತದೆ ಯಾರ ಬಳಿ ಆಡಿಯೋ ವಿಡಿಯೋ ಇರ್ತಾ ಅನ್ನೋದು. ಅವ್ರು ಇಬ್ಬರಲ್ಲೇ BJPದು ಆದರೆ ಇವರು ಎಕ್ಸ್, ಕಾಂಗ್ರೆಸ್ ಆದರೂ ವಾಯ್, ಇಷ್ಟೇ, ಮತ್ತಾರು ಇಲ್ಲ. ನೋಡಿ, 2028ಕ್ಕೆ ಯಾರ್ಯಾರು ಜ್ಯೋತಿಷಿಗಳು ಹೇಳ್ತಾರೆ, ಜ್ಯೋತಿಷಿಗಳು ಅವರು ಎಲ್ಲ ಸ್ವಲ್ಪ ಪೇಡ್ ಇರ್ತಾರೆ. ಅವ್ರಿಗೆ ಹೆಚ್ಚು ದುಡ್ಡು ಕೊಟ್ಟುಕೊಳ್ಳೇ ಸೂರ್ಯಚಂದ್ರವರವರೆಗೆ ಇವರೇ ಮುಖ್ಯಮಂತ್ರಿ ಇರ್ತಾರೆ. ಅಲ್ರಿ, ಸೂರ್ಯಚಂದ್ರವರಿಗೆ ಹೆಂಗಿರ್ತಾರೆ ಅಂದರೆ ಅವ್ರು ನಾಳೆ ಕ್ಯಾನ್ಸರ್ ಆಗಿ ಸಾತ್ರೆ ಹಂಗೆ, ಅದು ನನ್ನ ಕಡೆ ಇಲ್ಲ. ಆದರೆ ಸೂರ್ಯಚಂದ್ರ ಅಂತ ನಾ ಹೇಳಿದ್ದೆ ಅಂತ ಹೇಳ್ತಾರೆ. ಬಟ್ನೆ ಮುಖ್ಯಮಂತ್ರಿ ಇದ್ದಾಗ ಸತ್ರು ಏನು ಹೇಳ್ತಾರೆ ಅವರು, ನಾ ಹೇಳಿದ್ದೆ, ಆದರೆ ಆಯುಷ್ಯ ನನ್ನ ಕೈಗಿಲ್ಲ, ಅದು ಬ್ರಹ್ಮ ಬರೆದಿತ್ತು, ಬ್ರಹ್ಮ ಲಿಖಿತ, ಅದಕ್ಕೆ ಸಂಬಂಧ ಇಲ್ಲ. ಆದರೆ ಜೀವಂತಿದ್ದರೆ ಸೂರ್ಯಚಂದ್ರವರಿಗೆ ಆ ಜ್ಯೋತಿಷಿಗಳೇನು ಬಿಡ್ರಿ, 5 ಲಕ್ಷ ಕೊಟ್ಟರೆ ಒಂದು ಜ್ಯೋತಿಷಿ, 10 ಲಕ್ಷ ಕೊಟ್ಟರೆ ಮತ್ತೊಂದು ಜ್ಯೋತಿಷಿ. ಈಗ ಕಾಂಪಿಟೇಷನ್ ಒಳಗತ್ತಾರೆ. ನಾನು ಭವಿಷ್ಯ ಹೇಳಿದ್ದೆ, ನೀನು ಭವಿಷ್ಯ, ಯಾರು ಹೇಳಿದ್ರು ಏನು? ಆ ಜ್ಯೋತಿಷಿಗಳೇ ಹಣೆ ಬರ ನಮಗೆ ನಗು ಬರ್ತೈತೆ. ಅವರು ಅಲ್ಲಿನ ಸ್ವಾಮಿಗಳು ಸಹ ಸ್ಪರ್ಧೆಗೆ ಇರ್ತಿದ್ದಾರೆ. ಹೋಗಿ ತುರಾಯಿ ಹಾರ ಕೊಟ್ಟು ಅದೆಲ್ಲ ನೋಡಿಬಿಟ್ರೆ ಏನೂ ಉಳಿದಿಲ್ಲ.
ನಾವು ರಾಜಕಾರಣಿಗಳನ್ನ ಅಷ್ಟೇ ಬೈಬಾರ್ದು, ಎಲ್ಲರನ್ನೂ ಈಗ ಎಲ್ಲ ವರ್ಗದಲ್ಲಿ ಇಂಥವ್ರು ಕೂಡ್ಬೇಕು. ನಮ್ಮದಂದ್ರೆ ಹಿಂಗೆ ನಡೆ ನೋಡ್ರಿ, ನಮ್ಮದು ನಡೆ. ಮೊನ್ನೆ ರಾತ್ರಿ ಸಿದ್ದರಾಮಯ್ಯನವ್ರು ನೋಡ ಇದ್ರು, ಬೆಳಿಗ್ಗೆ ಎಲ್ಲರೂ ಡಿ ಕೆ ಶಿವಕುಮಾರ್ ನೋಡಲ್ಲ. ಪಾಪ ಸಿದ್ದರಾಮಯ್ಯನವ್ರು ಒಬ್ಬರೇ ಕೂತ್ಬಿಟ್ಟಾರೆ ಮನ್ಯಾಗ ಸೋಫಾ ಮೇಲೆ. ಎಲ್ಲರೂ ಡಿ ಕೆ ಶಿವಕುಮಾರ್ ಮನೆಯಾಗ ಎಲ್ಲರೂ ಅತ್ಯಂತ. ಆದರೆ ಈ ಸಲ ಭಾಳ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ಯಾರ ನಮ್ಮ ಸಚಿವರು. ಲೇಖನಗಳನ್ನು ಬಿಡೋರು ಪತ್ರಿಕೆಯಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ಸಿದ್ದರಾಮಯ್ಯನವರ ಕಾಲ ಸುವರ್ಣ ಯುಗ. ಹಿಂದುಳಿದವರಿಗೆ ಒಂದು ಅರೆಯಾಟೆಲ್ಲ ಬರೀತಿರಲ್ಲ, ಗಟ್ಟಿಯಾಗಿ ಹೈಕಮಾಂಡಿಗೆ ಹೇಳ್ಬಿಟ್ಟು ಮುಗಿದು 35-37 ಮಂದಿ ಸಹಿ ಮಾಡಿ ಕೊಟ್ಟಲ್ಲ, ಸಿದ್ದರಾಮಯ್ಯ ಸಹಿ ಮಾಡಿರ್ತಾರೆ. ಅವರು ಅಹಿಂದಾನು ಹೋಯ್ತು. ಅಹಿಂದ ಅನ್ನೋರೇ ಅಹಿಂದ ಮುಖ್ಯಮಂತ್ರಿ ತೆಗೆದು, ಇಲ್ಲಿ ಅಷ್ಟೇ ಅಹಿಂದ ತೆಗಿಲಿಲ್ಲ, ಇಡೀ ದೇಶದಲ್ಲಿ ಎಲ್ಲ ಅಹಿಂದ ಮುಖ್ಯಮಂತ್ರಿಗಳು ಮನೆಗೆ ಹೋದರು. ಎಲ್ಲರೂ ಮೇಲ್ಜಾತಿಯವರು ಏನು ಕರಿತೀವಿ. 4 ರಾಜ್ಯದಾಗ ಅದ ಕಾಂಗ್ರೆಸ್ನ 4 ಕಡೆ ಮೇಲ್ಜಾತಿಯವರು. ನಮ್ಮ ರಾಹುಲ್ ಗಾಂಧಿಯವರು ಹೇಳ್ತಾ ಇರ್ತಾರೆ, ಗಗನಯಾನಕ್ಕೆ ಹೋಗ್ಬೇಕಾದ್ರೂ ಮೀಸಲಾತಿ ಬೇಕು, ಕ್ರಿಕೆಟ್ ಆಡಬೇಕಾದ್ರೂ ಮೀಸಲಾತಿ ಬೇಕು, ಮತ್ತೇನ್ರಿ ಅದೇನು ಹಾಕಿ ಆಡೋಕ್ಕೂ ಮೀಸಲಾತಿ ಬೇಕು. ಮತ್ತು ಈ ಮೀಸಲಾತಿನ ಕಾಂಗ್ರೆಸ್ನಾಗಿಲ್ಲ, ಇನ್ನೇನು ನಾವು ಯಾವ ಮೀಸಲಾತಿ ಕೊಡೋದು. ಸ್ವರ್ಗಕ್ಕೆ ಹೋಗ್ಬೇಕಾದ್ರೂ ಮೀಸಲಾತಿ ಬೇಕು. ಅದೊಂದು ಉಳಿದಿಲ್ಲ.